ಆ ಊರಿನಲ್ಲಿ ಶಾರದಾ ಅವರು ಇರ್ತಾ ಇರೋದು ಒಂದು ಚಿಕ್ಕ ಮಹಡಿಯ ಮನೆ, ಒಂದು ಅಡಿಗೆ ಮನೆ, 2 ಮಲಗುವ ಮನೆ, ಹೊಂದಿಕೊಂಡು ಹೋಗುವಂತಿರುವ ಹಾಲು, ಸುತ್ತಲೂ ಸ್ವಲ್ಪ ಖಾಲಿ ಸ್ಥಳ. ಇನ್ನು ಶಾರದಾ, ತನ್ನ ಗಂಡ ಪ್ರಸಾದ್, ಮಗ ರಮೇಶ್, 3 ವ್ಯವಸಾಯ ಕೂಲಿಗಳು. ಯಾರು ಯಾವ ಕೆಲಸಕ್ಕೆ ಕರೆದರೂ ಹೋಗುವುದು, ಅವರು ಕೊಟ್ಟ ಕೂಲಿ ದುಡ್ಡಿನಿಂದ ಬದುಕುವುದನ್ನು ಕಲ್ತ್ಕೋತಾ ಇರೋರು. ಒಂದು ದಿನ ಅನಾಮಿಕಾ ಶಾರದಾ ಅವರ ಮನೆಗೆ ಬಂದು ಬಾಗಿಲಲ್ಲಿ ನಿಲ್ಲುತ್ತಾಳೆ. ಆಗ ಇನ್ನು ಅನಾಮಿಕಾ ಶಾರದಾಳ ಮನೆಯ ಸೊಸೆಯಾಗಿರಲಿಲ್ಲ. ಅನಾಮಿಕಾ ರಮೇಶರಿಗೆ ಮದುವೆ ಮಾತಾಗಿ 1 ವಾರ ಕಳೆದಿರುತ್ತದೆ. ಮನೇಲಿ ಯಾರಾದ್ರೂ ಇದ್ದೀರಾ ಎಂದು ಅನಾಮಿಕಾ ಕೇಳುತ್ತಲೇ ಮನೆಯೊಳಗಿಂದ ಪ್ರಸಾದ್ ಬರುತ್ತಾನೆ. ಬಾಗಿಲಲ್ಲಿ ನಿಂತ ಅನಾಮಿಕಳನ್ನು ನೋಡುತ್ತಾನೆ. ತತ್ತರಿಸುತ್ತಾ, ಶಾರದಾ, ಶಾರದಾ, ಒಂದ್ಸಲ ಹೊರಗ್ ಬಾ, ಆ ಹುಡುಗಿ ಬಂದಿದ್ದಾಳೆ, ಒಂದ್ಸಲ ನೀನು ಹೊರಗ್ ಬಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ. ಯಾವ ಹುಡುಗಿರಿ ಎಂದು ಶಾರದಾ ಮನೆಯೊಳಗಿಂದ ಹೊರಗೆ ಬರುತ್ತಾಳೆ. ಬಾಗಿಲಲ್ಲಿ ನಗುತ್ತಾ ನಿಂತ ಅನಾಮಿಕಾ ಕಾಣಿಸುತ್ತಾಳೆ. ಅರೆ, ಭಾವಿ ಸೊಸೆನಾ, ಬಾಮ ಬಾ, ಬಂದು ಜಗ್ಲಿ ಮೇಲೆ ಕೂತ್ಕೋ, ಬಾಮ ಬಂದು ಕೂತ್ಕೋ. ಅನಾಮಿಕಾ ಶಾರದಾಳ ಜಗಲಿ ಮೇಲೆ ಕೂತ್ಕೋತಾಳೆ. ಒಬ್ಳೆ ಬಂದಿಯಮ್ಮ ಭಾವಿ ಸೊಸೆ? ಹೌದು ರೀ. ಈಗ ಹೇಳಮ್ಮ, ಏನು ವಿಷಯ, ಇಷ್ಟು ದೂರ ಏನಕ್ಕೆ ಬಂದಿದ್ಯಾ? ಆಗ ಅನಾಮಿಕಾ ತನ್ನ ಬರುವಿಗೆ ಕಾರಣವೇನೋ ವಿವರವಾಗಿ ಹೇಳುತ್ತಾಳೆ. ಆ ದುಃಖವನ್ನು ಶಾರದಾ ದಂಪತಿಗಳು ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿ ನೋಡಮ್ಮ, ಒಪ್ಪಿಕೊಂಡ ವರದಕ್ಷಿಣೆ ದುಡ್ಡು ಕೊಟ್ರು ಕೊಡದೇ ಇದ್ರು ನೀನೇ ನಮ್ಮನೆ ಸೊಸೆ. ನೀನು ಧೈರ್ಯವಾಗಿರು, ದುಡ್ಡು ನಮಗೆ ಮುಖ್ಯವಲ್ಲ, ನೀನು ಮುಖ್ಯ. ಅದಲ್ಲ ರೀ. ನೀನೇನು ಹೇಳ್ಬೇಡಮ್ಮ ತಾಯಿ, ಎಲ್ಲ ನಾವು ದೊಡ್ಡವರು ಮಾತಾಡ್ಕೋತೀವಲ್ಲ. ನೀನು ಸೊಸೆಯಾಗಿ ನಮ್ಮನೆಗೆ ಕಾಲಿಡೋದೇ ನಮಗ್ ಮುಖ್ಯ. ಅಂದುಕೊಂಡ ಸಮಯಕ್ಕೆ ಮದುವೆ ನಡೆಯುತ್ತೆ. ನೀನು ಜಾಗೃತಿಯಾಗಿ ಮನೆಗೆ ಹೋಗು. ಸರಿ ಮಾವಯ್ಯ, ನಾನು ಮನೆಗೆ ಹೋದ ಮೇಲೆ ಫೋನ್ ಮಾಡ್ತೀನಿ. ನಾನು ಇಲ್ಲಿಗೆ ಬಂದ ವಿಷಯ, ನಿಮ್ ಜೊತೆ ಮಾತನಾಡಿದ ವಿಷಯ ಯಾವುದು ನಿಮ್ಮ ಅಮ್ಮನವ್ರಿಗೆ ಹೇಳಲ್ಲಮ್ಮ ಸೊಸೆ. ನೀನು ಹೋಗು, ನೀನೇ ನಮ್ಮನೆ ಸೊಸೆ, ನೀನು ಜಾಗೃತಿಯಾಗಿ ಹೋಗು. ಅನಾಮಿಕಾ ಸಂತೋಷದಿಂದ ಅಲ್ಲಿಂದ ಹೊರಡುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ರಮೇಶ್, ಪ್ರಸಾದ್ ಪ್ರತಿದಿನ ಬೆಳಗು ಹರಿಯುವ ಮೊದಲೇ ಕೂಲಿ ಕೆಲಸಕ್ಕೆ ಹೋಗುತ್ತಾ ಇರುತ್ತಾರೆ. ಬಿಸಿಲಾದರೂ ಮಳೆಯಾದರೂ ಕೆಲಸ ನಿಲ್ಲುವುದಿಲ್ಲ. ಕೈಗಳು ಮುರಿದು ಹೋಗುವಷ್ಟು ಕೆಲಸ ಮಾಡಿದರೂ ತಿಂಗಳ ಕೊನೆಗೆ ಬರುವ ದುಡ್ಡು ಮಾತ್ರ ಮನೆ ಖರ್ಚಿಗೆ ಸರಿ ಹೋಗುತ್ತಾ ಇರಲಿಲ್ಲ. 1 ವಾರದ ನಂತರ ಗುಡಿಯ ಹತ್ತಿರ ಈ ಕಡೆ ರಮೇಶನ ತಾಯಿ ತಂದೆ, ಆ ಕಡೆ ಅನಾಮಿಕಾ ಅಮ್ಮ ಅಪ್ಪರು ಸೇರಿ ಇದ್ದುದರಲ್ಲಿಯೇ ಮದುವೆ ಮಾಡುತ್ತಾರೆ. 10 ಜನಕ್ಕೆ ಊಟವಿಡುತ್ತಾರೆ. ಸೊಸೆಯಾಗಿ ಅನಾಮಿಕಾ ಶಾರದಾ ಅವರ ಮನೆಗೆ ಕಾಲಿಡುತ್ತಾಳೆ. 2-3 ದಿನದಲ್ಲಿಯೇ ಆ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಒಂದು ದಿನ ರಾತ್ರಿ ತನ್ನ ಗಂಡ ರಮೇಶನ ಹತ್ರ, ಏನು ಅಂದ್ರೆ, ಹೇಳು ಅನಾಮಿಕಾ, ಮನೆ ಕೆಲಸ ಅಡುಗೆ ಕೆಲಸ ಬೆಳಿಗ್ಗೆನೆ ಬೇಗ ಆಗುತ್ತೆ. ಹಗಲೆಲ್ಲ ನಾನು ಮನೆ ಹತ್ರನೇ ಇದ್ದು ಏನು ಮಾಡ್ತೀನಿ ಹೇಳಿ? ನಾನು ಕೂಡ ಕೂಲಿ ಕೆಲಸಕ್ಕೆ ಬರ್ತೀನಿ. ನಿಮ್ಮ ಸಂಪಾದನೆ ಮನೆ ಖರ್ಚಿಗೆ ಹೋದರೂ ನನ್ನ ಸಂಪಾದನೆ ಉಳಿತಾಯ ಮಾಡ್ತೀವಲ್ಲ ರೀ. ನೀನು ಹೊಸ ಸೊಸೆ ಅಲ್ವಾ ಅನಾಮಿಕಾ, ಅಮ್ಮ ಅವರು ಒಪ್ಕೋತಾರೋ ಇಲ್ವೋ? ಅತ್ತೆಯವರನ್ನ ನಾನು ಒಪ್ಪಿಸ್ತೀನಿ ರೀ. ನಾನು ಕೂಲಿ ಕೆಲಸಕ್ಕೆ ಹೋಗೋದು ನಿಮ್ಗೆ ಇಷ್ಟನೇ ಅಲ್ವಾ? ಇಷ್ಟನೇ ಅನು. ಚೆನ್ನಾಗಿರುವಾಗಲೇ ಒಂದಿಷ್ಟು ದುಡ್ಡು ಉಳಿತಾಯ ಮಾಡಿಡೋದು ಒಳ್ಳೇದಲ್ವಾ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಂಗೆ ಸಂತೋಷವಾಗುತ್ತದೆ. ಇನ್ನು ಮಾರನೇ ದಿನ, ಅತ್ತೆ, ಮಾವಯ್ಯ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅನ್ಕೋತಾ ಇದ್ದೀನಿ. ನೀನು ಮಾತಾಡ್ಬೇಕು ಅನ್ನುವ ವಿಷಯದ ಬಗ್ಗೆ ನನಗೆ ಮಗ ಹೇಳಿದ್ದನಮ್ಮ. ಮತ್ತೆ ಏನಂತೀರತ್ತೆ? ಕೂಲಿ ಕೆಲ್ಸಕ್ಕೆ ಈ ದಿನದಿಂದ ಹೋಗುವಂತೀರಾ, ಇಲ್ಲ ಅಂದ್ರೆ ನಾಳೆಯಿಂದ ಹೋಗುವಂತೀರಾ? ಯಾವ ದಿನದಿಂದಾದ್ರೂ ನೀನು ಕೂಲಿ ಕೆಲ್ಸಕ್ಕೆ ಹೋಗಲ್ಲಮ್ಮ ಸೊಸೆ. ಹೊಸ ಸೊಸೆ, ಮನೆ ಹತ್ರ ಇರು. ನಿನ್ನ ಕೂಲಿ ಕೆಲ್ಸಕ್ಕೆ ಯಾವಾಗ ಕಳಿಸ್ಬೇಕು ಅಂತ ನನಗೆ ಗೊತ್ತಲ್ಲ. ಆ ಸಮಯ ಬಂದಾಗ ನಾನೇ ನಿನ್ನನ್ನ ಖಚಿತವಾಗಿ ಕೂಲಿ ಕೆಲ್ಸಕ್ಕೆ ಕಳಿಸ್ತೀನಿ, ಸರಿನಾ? ಹಾಗಲ್ಲ ಅತ್ತೆ, ಒಂದ್ಸಲ ನನ್ ಮಾತು ಕೇಳಿ. ಈಗಲೇ ಕೂಲಿ ಕೆಲ್ಸಕ್ಕೆ ಬೇಡಮ್ಮ ಸೊಸೆ. ನಾವು 3 ಮಾಡ್ತಾ ಇದ್ದೀವಲ್ಲ, ಮನೆ ಹತ್ರನೇ ಇದ್ದು ವೇಳೆಗೆ ಸ್ವಲ್ಪ ಅಡಿಗೆ ಮಾಡಿ ಹಾಕಮ್ಮ ಸಾಕು. ಕೂಲಿ ಕೆಲ್ಸಕ್ಕೆ ಏನಕ್ಕೆ ಹೇಳು? ಮಾವಯ್ಯ, ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಎಂದು ಅನಾಮಿಕಾ ಎಷ್ಟು ಹೇಳಿದ್ರು, ಎಷ್ಟಾಗಿ ಬೇಡಿಕೊಂಡರೂ ಶಾರದಾ ದಂಪತಿಗಳು ಒಪ್ಪಿಕೊಳ್ಳಲಿಲ್ಲ. ಅವರು ಅನ್ನದ ಡಬ್ಬವನ್ನು ತೆಗೆದುಕೊಂಡು ಕೂಲಿ ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಮನೆ ಹತ್ರ ಇರುವ ಅನಾಮಿಕಾ, ಹೀಗಿರಬಾರ್ದು, ಏನಾದ್ರೂ ಮಾಡಬೇಕು. ಆದ್ರೆ ಏನ್ ಮಾಡ್ಬೇಕು? ತವರು ಮನೆಯ ಬಡತನದಿಂದ ನನ್ನ ಓದು ಮಧ್ಯದಲ್ಲೇ ನಿಂತು ಹೋಯ್ತು. ಹೊರಗೆ ಹೋಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅವ್ರು ಒಪ್ಕೊಂಡ್ರು, ಆದ್ರೆ ಅತ್ತೆ ಮಾವಯ್ಯ ಒಪ್ಕೊಂಡಿಲ್ಲ. ಮನೆ ಹತ್ರವೇ ಇದ್ದು ಯಾವ ಕೆಲಸ ಮಾಡಲಿಕ್ಕೆ ಬರುತ್ತಪ್ಪ ಎಂದು ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಆಗಲೇ ಪಕ್ಕದ ಮನೆ ಕಮಲ ಮಹಡಿ ಮೇಲೆ ಇಟ್ಟ ಕುಂಡದಲ್ಲಿ ಬೆಳೆದ ಸೌತೆಕಾಯಿಯನ್ನು ನೋಡುತ್ತಾಳೆ. ಒಂದೇ ಸಲಕ್ಕೆ ಅನಾಮಿಕಳ ಕಣ್ಣಿನಲ್ಲಿ ಬೆಳಕು ಮಿಂಚುತ್ತದೆ. ನಮ್ಮ ಮನೆ ಸುತ್ತ ಇರುವ ಖಾಲಿ ಜಾಗದಲ್ಲಿ ಉಪಯೋಗಿಸಿದ್ರೆ ಎಂದು ತನ್ನ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ. ಆ ಆಲೋಚನೆ ಅನಾಮಿಕಾಗೆ ಆಸೆಯಾಗಿ ಬದಲಾಗುತ್ತೆ. ಆ ದಿನ ರಾತ್ರಿ ಮನೆಗೆ ಬಂದ ಅತ್ತೆ ಮಾವಂದಿರ ಹತ್ರ ಗಂಡ ರಮೇಶನ ಹತ್ರ ತನ್ನ ಆಲೋಚನೆ ಹೇಳುತ್ತಾಳೆ. ಓ ಹೊಸ ಸೊಸೆ, ನೀನ್ ಹೇಳೋದೇನೋ ನಮ್ಗೆ ಅರ್ಥವಾಗ್ತಿಲ್ಲ. ಅತ್ತೆ, ನಮ್ಮ ಮನೆ ಸುತ್ತ ಇರುವ ಖಾಲಿ ಜಾಗದಲ್ಲಿ ಬಳ್ಳಿ ಗಿಡವನ್ನು ಬೆಳೆಸೋಣ, ಮಹಡಿ ಮೇಲೆ ಕಳಿಸೋಣ.
ಏನು ಬಳ್ಳಿ ಗಿಡಗಳ? ಹೌದು ಮಾವಯ್ಯ, ಸೋರೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಬೀನ್ಸು, ತೊಂಡೆಕಾಯಿ ಹೀಗೆ ಎಲ್ಲ ತರಕಾರಿ ಗಿಡಗಳಿರ್ತಲ್ಲ, ಅದನ್ನ ಖಾಲಿ ಜಾಗದಲ್ಲಿ ಇಟ್ಟು ಆ ಬಳ್ಳಿಗಳನ್ನ ನಮ್ಮ ಮಹಡಿ ಮೇಲೆ ಹರಡುವ ಹಾಗೆ ತಕ್ಕ ಏರ್ಪಾಟು ಮಾಡಿದ್ರೆ ಸಾಕು, ನಮಗೆ ತಾಜಾ ತಾಜಾ ತರಕಾರಿಗಳು ಬರುತ್ತೆ ಎಂದು ಹೇಳಿದ ಅನಾಮಿಕಳ ಮಾತನ್ನು ಕೇಳಿ ಆ ಮೂವರು ಆಶ್ಚರ್ಯ ಹೋಗುತ್ತಾರೆ. ಯಾಕೆ ಅಷ್ಟು ಆಶ್ಚರ್ಯ ಹೋಗ್ತಾ ಇದಿರತ್ತೆ? ನೀನ್ ಹೇಳೋದ್ ಸಾಧ್ಯ ಆಗುತ್ತೆ ಅಂತೀಯಮ್ಮ? ಹೌದು ಅತ್ತೆ. ನೋಡಮ್ಮ, ನೀನು ಅಂದುಕೊಂಡಷ್ಟು ಸುಲಭವಲ್ಲ ತಾಯಿ, ಇದು ಬಹಳ ಕಷ್ಟವಾಗುತ್ತೆ. ಮಾವಯ್ಯ, ನಾವು ಕಷ್ಟಪಡದೇ ಇದ್ರೆ ನಮ್ಮ ಪರಿಸ್ಥಿತಿ ಹೀಗೆ ಬದಲಾಗಲ್ಲ. ಸರಿಯಮ್ಮ ಸೊಸೆ, ನಿನ್ ಇಷ್ಟ. ಏನಂದ್ರೆ ನೀವೇನಂತೀರಾ? ಅಮ್ಮ ಅವರಿಬ್ರು ಒಪ್ಕೊಂಡಿದ್ದಾರಲ್ಲ ಅನಾಮಿಕಾ, ಇನ್ನು ನಾನೇನಂತೀನಿ? ಸರಿ ಅಂತೀನಿ ಎಂದು ಅವರು ಒಪ್ಪಿಕೊಂಡ ನಂತರ ಅವರಿಗೆ ಅನಾಮಿಕಾ ಇದ್ದುದರಲ್ಲೇ ತಾನು ಮಾಡಿದ ಗಮ್ಮನು ಅಡಿಗೆಯಿಂದ ಅನ್ನ ಹಾಕುತ್ತಾಳೆ. ಎಲ್ಲರೂ ತಿಂದು ಅವರವರ ರೂಮಲ್ಲಿ ಅವರು ಮಲಗುತ್ತಾರೆ. ಮಾರನೇ ದಿನದಿಂದ ಆ ಮನೆಯಲ್ಲಿ ಹೊಸ ಸಸ್ಯೆಯ ಪ್ರಯಾಣ ಶುರುವಾಗುತ್ತದೆ. ಚಿಕ್ಕ ಚಿಕ್ಕ ಬೀಜಗಳನ್ನು ತೆಗೆದುಕೊಂಡು ಬಂದು ಮನೆಯ ಸುತ್ತಲೂ ನೆಲವನ್ನು ಉಳಿ ಬೀಜ ಹಾಕುತ್ತಾಳೆ. ಆ ನಂತರ ಗೊಬ್ಬರವನ್ನು ಹಾಕುತ್ತಾಳೆ. ಬಳ್ಳಿಗಳಿಗೆ ಆಸರವಾಗಿ ಕೋಲುಗಳನ್ನು ಕಟ್ಟುತ್ತಾಳೆ. ಮಹಡಿ ಮೇಲೆ ಬಳ್ಳಿಗಳು ಹಂಬುವ ಹಾಗೆ ಬಲೆಗಳನ್ನು ಕಟ್ಟುತ್ತಾಳೆ. ಅನಾಮಿಕಂಗೆ ಮೊದಲಲ್ಲಿ ಸ್ವಲ್ಪ ಕಷ್ಟವಾಗುತ್ತದೆ ಕೆಲಸ. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗುವವರಿಗೆ ಊಟವನ್ನು ಕಟ್ಟಿಕೊಟ್ಟು ಮನೆ ಕೆಲಸಗಳನ್ನು ಮಾಡಿ ನಂತರ ಗಿಡಗಳಿಗೆ ನೀರು ಹಾಕುವುದು, ಕಳೆ ತೆಗೆಯುವುದು ಮಾಡ್ತಾ ಇರ್ತಾಳೆ. ಸುಸ್ತಾಗ್ತಾ ಅನ್ಸಲ್ವಾ ಸೊಸೆ? ಇಲ್ಲ ಅತ್ತೆ, ತುಂಬಾ ಆನಂದವಾಗಿದೆ. ಬೇಗದಲ್ಲಿಯೇ ನಮಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ಆಸೆ ಕೂಡ ಬರ್ತಾ ಇದೆ. ನಾನು ಕೋರ್ಕೊಳ್ಳೋದು ಕೂಡ ಅದೇ ಸೊಸೆ, ನಿನ್ನ ಕಷ್ಟಕ್ಕೆ ತಕ್ಕ ಫಲ ಬರಬೇಕು, ನೀನು ಆನಂದದಿಂದ ಇರಬೇಕು, ಆಗ್ಲೇ ಅಲ್ವಮ್ಮ ನೀನು ಸಂತೋಷವಾಗಿರ್ತೀಯ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ. ಕೆಲವು ವಾರಗಳ ನಂತರ ಚಿಕ್ಕ ಹಚ್ಚನೆಯ ಬಳ್ಳಿಗಳು ಬಳ್ಳಿಯಾಗಿ ಬೆಳೆದು ಮಹಡಿ ಮೇಲೆ ಹರಡುತ್ತದೆ. ಸ್ವಲ್ಪ ದಿನಕ್ಕೆ ಮೊದಲ ಹೂವು ಬರುತ್ತದೆ. ಆ ಹಳದಿ ಬಣ್ಣದ ಹೂವನ್ನು ನೋಡಿ ಅನಾಮಿಕ ಬಹಳ ಆನಂದ ಪಟ್ಟು ಕಣ್ಣೀರು ಹಾಕುತ್ತಾಳೆ. ತನ್ನವರನ್ನು ಕರೆದು ತಂದು ತೋರಿಸುತ್ತಾಳೆ. ಮೊದಲ ಸೋರೆಕಾಯಿ ಬೆಳೆದ ದಿನ ಆ ಮನೆಯಲ್ಲಿ ಚಿಕ್ಕ ಹಬ್ಬವೇ ನಡೆಯುತ್ತದೆ. ಆನಂದದಿಂದ ಚಪ್ಪಾಳೆ ಹೊಡೆಯುತ್ತಾರೆ. ಆ ದಿನ ಮಾಡಿದ ಅಡಿಗೆಯಲ್ಲಿ ಒಂದು ಪ್ರತ್ಯೇಕ ರುಚಿ ಇರುತ್ತದೆ. ಅದು ಕೇವಲ ಅಡಿಗೆಯ ರುಚಿಯಲ್ಲ, ಕಷ್ಟ ಫಲಿಸಿದ ಆನಂದ. ಮೆಲ್ಲಗೆ ಹೀರೆಕಾಯಿ, ಹಾಗಲಕಾಯಿ, ಪಡವಲಕಾಯಿ ಬೆಳೀಲಿಕ್ಕೆ ಶುರುವಾಗುತ್ತದೆ. ಅಗತ್ಯಕ್ಕೂ ಹೆಚ್ಚಾಗಿ ಬಂದ ತರಕಾರಿಗಳನ್ನು ಅನಾಮಿಕ ಸಮೀಪದಲ್ಲಿರೋ ಮಾರ್ಕೆಟ್ಗೆ ತಗೊಂಡು ಹೋಗಿ ಮಾರುತ್ತೀನಿ ಎಂದು ಶಾರದಂಗೆ ಹೇಳುತ್ತಾಳೆ. ಈ ತರಕಾರಿನ ಯಾರು ತಗೊಂತಾರಮ್ಮ ಈಗ? ಈ ತರಕಾರಿಗೆ ಏನಾಗಿದೆ ಅತ್ತೆ? ತಾಜಾವಾಗಿ ರಸಾಯನಗಳಿಲ್ಲದೆ ಬೆಳೆದಿದ್ದೀವಿ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ತರಕಾರಿಗಳು? ನೋಡ್ತಾ ಇದ್ರು ಮುದ್ದು ಬರೋ ಹಾಗಿದೆ. ಕೊಂಡ್ಕೊಂಡು ಅಡಿಗೆ ಮಾಡುವ ಹಾಗೆ ಬಾಯಲ್ಲಿ ನೀರು ಬರ್ತಾ ಇದೆ ಗೊತ್ತಾ? ಸರಿ ಅಮ್ಮ ಸೊಸೆ, ನಿನ್ನ ಪ್ರಯತ್ನನ ನಾನು ಏನಕ್ಕೆ ಬೇಡ ಅಂತೀನಿ ಹೇಳು, ಹೋಗಿ ಮಾರ್ಕೊಂಡ್ ಬಾ. ಹಾಗೆ ಅಂದ್ರೆ ಚೆನ್ನಾಗಿದೆ ಎಂದು ಅನಾಮಿಕ ಆ ತರಕಾರಿಯನ್ನು ಮಾರಲಿಕ್ಕೆ ಹೋಗುತ್ತಾಳೆ. ಹಾಗೆ ದಿನ ದಿನಕ್ಕೂ ಅನಾಮಿಕಳ ತರಕಾರಿಗಳಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತದೆ. ಅಮ್ಮ, ನಿನ್ನ ಹತ್ರ ಬೆಳೆಯೋ ತರಕಾರಿ ಬಹಳ ರುಚಿಯಾಗಿರುತ್ತೆ ಅಂತ ಮಾರ್ಕೆಟ್ ಅಲ್ಲಿ ಇರೋರು ಹೇಳ್ತಾ ಇದ್ದಾರೆ. ಆ ಮಾತುಗಳು ಅನಾಮಿಕಂಗೆ ಹೆಚ್ಚಾಗಿ ಧೈರ್ಯ ತರುತ್ತದೆ. ಸ್ವಲ್ಪ ದಿನದಲ್ಲಿಯೇ ಮನೆಯ ಖರ್ಚಿಗೆ ಸ್ವಲ್ಪ ಉಪಶಮನ ಬರುತ್ತದೆ. ಮನೆಯಲ್ಲಿ ಹೊಸ ವಸ್ತುಗಳು, ಎಲ್ಲರಿಗೂ ಹೊಸ ಬಟ್ಟೆಗಳು ಬರುತ್ತದೆ. ಮಹಡಿ ಮೇಲೆ ಬೆಳೆದ ಹಚ್ಚನೆಯ ಬಳ್ಳಿಗಳು ಬರೀ ತರಕಾರಿಯನ್ನಷ್ಟೇ ಅಲ್ಲ, ಅವರ ಜೀವನಕ್ಕೆ ಬೆಳಕನ್ನು ಕೊಟ್ಟ ಆಶಾಕಿರಣಗಳು. ಸ್ವಲ್ಪ ಕಾಲಕ್ಕೆ ಅನಾಮಿಕ ಚಿಕ್ಕ ಸ್ಥಾಯಿನಲ್ಲಿ ಮತ್ತಷ್ಟು ಕುಂಡಿಗಳನ್ನು ಇಟ್ಟು ಟೊಮೊಟೊ, ಮೆಣಸಿನಕಾಯಿ ಕೂಡ ಬೆಳೆಸಲಿಕ್ಕೆ ಪ್ರಾರಂಭಿಸುತ್ತಾಳೆ. ಅಕ್ಕಪಕ್ಕದವರು ಕೂಡ ಅನಾಮಿಕಳ ಹತ್ರ ಕಲಿತುಕೊಂಡು ತಮ್ಮ ಮನೆಯಲ್ಲಿ ತರಕಾರಿ ಬೆಳೆಸಲಿಕ್ಕೆ ಶುರು ಮಾಡುತ್ತಾರೆ. ಹೀಗೆ ಒಂದು ಚಿಕ್ಕ ಆಲೋಚನೆ ಅವರ ಜೀವನ ಶೈಲಿಯನ್ನು ಬದಲಾಯಿಸುತ್ತದೆ. ಆ ಚಿಕ್ಕ ಮನೆಯ ಮಹಡಿಯ ಮೇಲೆ ಈಗ ಹಚ್ಚನೆಯ ತೋಟವಿರುತ್ತದೆ. ಬೆಳಿಗ್ಗೆ ಸೂರ್ಯಕಾಂತಿ ಬಳ್ಳಿಗಳ ಮೇಲೆ ಬೀಳುತ್ತಾ ಇದ್ದರೆ ಅದೊಂದು ಅಂದವಾದ ಚಿತ್ರದ ಹಾಗೆ ಕಾಣಿಸುತ್ತದೆ. ಸೊಸೆಯೇ, ಒಂದು ಕಾಲದಲ್ಲಿ ದುಡ್ಡು ಸರಿ ಹೋಗದೆ ದುಃಖಪಟ್ಟ ನಮ್ಮ ಕುಟುಂಬ ಈಗ ಸಂತೋಷದಿಂದ, ಆತ್ಮ ಗೌರವದಿಂದ ಜೀವಿಸ್ತಾ ಇದೆ. ಇದೆಲ್ಲ ನಿನ್ನಿಂದನೇ ಅಮ್ಮ ಅಂತ ಮಾತನ್ಬಿಡಿಯತ್ತೆ. ಯಾವುದು ಒಬ್ಬರಿಂದಲೇ ಸಾಧ್ಯವಾಗುವುದಿಲ್ಲ. ನನ್ನ ಹಿಂದೆ ನೀವೆಲ್ಲ ಇದ್ದೀರಲ್ಲ, ಅದಕ್ಕೆ ಹೀಗೆ ಸಾಧ್ಯವಾಯ್ತು. ನಮ್ಮ ಕಷ್ಟಕ್ಕೆ ಫಲ ದೊರಕಿತು. ಈ ಕತೆ ನಮ್ಮ ಚಿಕ್ಕ ಕತೆ ಮಾತ್ರವೇ ಅಲ್ಲ, ಬುದ್ಧಿವಂತಿಕೆ, ಛಲ, ನಮ್ಮ ಕುಟುಂಬದ ಐಕ್ಯತೆ ಸೇರಿದಾಗ ಎಂತಹ ದೊಡ್ಡ ಬದಲಾವಣೆ ಸಾಧ್ಯವಾಗುತ್ತೋ ಹೇಳುವ ಕತೆ. ಚಿಕ್ಕ ಬೀಜ ದೊಡ್ಡ ಬಳ್ಳಿಯ ಹಾಗೆ ಬೆಳೆದ ಹಾಗೆ ಒಂದು ಚಿಕ್ಕ ಆಲೋಚನೆ ದೊಡ್ಡ ಜೀವನದ ಬದಲಾವಣೆಗೆ ಕಾರಣವಾಯಿತು. ನಮ್ಮ ಸೊಸೆಯೇ ನಮ್ಮ ಅದೃಷ್ಟ ಎಂದು ಅನಾಮಿಕಳನ್ನು ಮತ್ತಷ್ಟು ಪ್ರೇಮದಿಂದ ನೋಡಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ಆ ಹಚ್ಚನೆಯ ಮಹಡಿ ಅವರ ಕನಸಿಗೆ ನೀರನ್ನು ಹಾಕುವ ಗಿಡವಾಗಿ ಬದಲಾಯಿತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ರಿಚ್ ಸೊಸೆ ಭಾವನಾ ಕಿಚನ್ ನಲ್ಲಿ ಅಡಿಗೆ ಮಾಡ್ತಾ ಇರುವ ಬಡ ವಾರಗಿತ್ತಿ ಅನಾಮಿಕಳ ಹತ್ರ ಬರ್ತಾಳೆ. ಏನ್ ಬೇಕು ತಂಗಿ? ನಾನು ನಿನ್ ಜೊತೆ ಮಾತಾಡೋದಿಕ್ಕೆ ಬಂದಿದ್ದೀನಕ್ಕ. ಯಾವ ವಿಷಯದ ಬಗ್ಗೆ? ನಿನ್ನ ಬಡ ತಾಯಿಯ ಬಗ್ಗೆ ಅಕ್ಕ. ನನ್ನ ಬಡ ತಾಯಿಯ ಬಗ್ಗೆ ನೀನು ಮಾತಾಡೋದು ಏನಿದೆ ತಂಗಿ? ಇಷ್ಟಕ್ಕೂ ಏನಾಯ್ತು?
ಮೊನ್ನೆ ನನ್ ಜೊತೆ ನಮ್ಮತ್ತೆ ಚಿಕ್ಕ ಸೊಸೆ ನಿಮ್ಮಮ್ಮನವರು ಊಟಕ್ಕೆ ಕರೆದಿದ್ರು. ಸುಮಾರಾಗಿ ಎಲ್ಲ ತರದ ಫುಡ್ ಒಳ್ಳೆ ಟೇಸ್ಟ್ ಇಂದ ಇಟ್ಟಿದ್ರು. ಅದೇ ನಮ್ಮ ದೊಡ್ಡ ಸೊಸೆಯ ಬಡ ತಾಯಿ ಇದುವರೆಗೆ ಯಾವತ್ತೂ ಊಟಕ್ಕಾಗಿ ಕರ್ದೇ ಇಲ್ಲ ಅಂತ ಹೇಳಿದ್ರು. ಈಗ ಭಾವನಾ ಈ ವಿಷಯ ಏಕೆ ಮಾತನಾಡುತ್ತಿದ್ದಾಳೋ ಅನಾಮಿಕಂಗೆ ಅರ್ಥವಾಗುತ್ತೆ. ಅರ್ಥವಾದರೂ ಆಗದ ಹಾಗೆ ನಟಿಸುತ್ತಾ, ಆ ವಿಷಯವಂತೂ ನನಗೆ ಗೊತ್ತಿಲ್ಲ ಭಾವನಾ. ನಮ್ಮ ಅತ್ತೆ ಇನ್ನೇನಂದ್ರು? ಒಂದಲ್ಲ ಎರಡಲ್ಲ, ನಿನ್ನ ಬಡ ತಾಯಿ ಬಗ್ಗೆ ಬಹಳ ಕೀಳಾಗಿ ಮಾತಾಡಿದ್ರು. ಒಂದು ಹೊತ್ತು ಕರೆದು ಊಟ ಕೂಡ ಹಾಕಲಾಗದ ದೀನ ಸ್ಥಿತಿಯಲ್ಲಿ ನಿಮ್ ತಾಯಿ ಇದ್ದಾರೆ ಅಕ್ಕ. ಅನಾಮಿಕಾ ಏನು ಮಾತನಾಡದೆ ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾಳೆ. ಅದನ್ನು ನೋಡಿ ಭಾವನಾ ಮತ್ತಷ್ಟು ಹೆಚ್ಚಾಗುತ್ತಾಳೆ. ಅದೇ ನಮ್ಮ ಅಮ್ಮ ಅಪ್ಪ ಆದ್ರೆ, ನಮ್ಮ ಅತ್ತೆ ಅಂದ್ರೆ ನಾನು ಸುಮ್ನೇನೆ ಇರ್ತಾ ಇರ್ಲಿಲ್ಲ. ಅತ್ತೆ ಹತ್ರ ಹೋಗಿ ಬಾಯಿಗೆ ಬಂದ ಮಾತೆಲ್ಲ ಅಂತ ಇದ್ದೆ. ತಂಗಿ, ನೀನು ಮದುವೆ ಮಾಡ್ಕೊಂಡು ಬಂದು 3 ತಿಂಗಳೇ ಆಗ್ತಾ ಇದೆ. ನಾನು ಸೊಸೆಯಾಗಿ ಬಂದು ವರ್ಷ ದಾಟಿದೆ. ನಮ್ಮ ಅತ್ತೆ ಬಗ್ಗೆ ನಿನಗಿಂತ ನನಗೆ ಹೆಚ್ಚಾಗಿ ಗೊತ್ತು. ಇನ್ನು ನಿನ್ ರೂಮಿಗೆ ಹೋಗ್ಬೋದು. ಮೇಕಪ್ ಮಾಡ್ಕೊಳ್ಳೋದಿದ್ರೆ ಹಾಕೋ. ಏನಾದ್ರೂ ಬೇಕು ಅಂದ್ರೆ ಹೇಳು, ನಾನು ಮಾಡ್ಕೊಂಡು ತಗೊಂಡ್ಬರ್ತೀನಿ ಎಂದು ಹೇಳುತ್ತಲೇ ಭಾವನ ಕೋಪದಿಂದ ನೋಡಿಕೊಳ್ಳುತ್ತಾ ಹಾಲ್ಗೆ ಬರ್ತಾಳೆ. ಅತ್ತೆ ಶಾರದಾ ಕಾಣಿಸುತ್ತಾಳೆ. ಏನು ಚಿಕ್ಕ ಸೊಸೆ, ಚಂದದ ಶಾರದಳ ಕುಟುಂಬದಲ್ಲಿ ನಿಮ್ಮಮ್ಮ ಊಟದ ಕಿಚ್ಚು ಹಚ್ಚು ಅಂದ್ರ? ಇಲ್ಲ ಇಲ್ಲ ಅತ್ತೆ. ಮತ್ತೇನಕ್ಕೆ ಚಿಕ್ಕ ಸೊಸೆ ದೊಡ್ಡ ಸೊಸೆಯ ಬಡ ತಾಯಿನ ಹಾಗಂತ ಇದ್ಯಾ? ಹಾಗಂತಲ್ಲ ಅತ್ತೆ, ನಮ್ಮಮ್ಮ ನಮ್ಮೆಲ್ಲರನ್ನ ಮನೆಗೆ ಕರೆದು ಹೊಟ್ಟೆ ತುಂಬಾ ಗಮ್ಮತ್ತ ಅಡಿಗೆ ಹಾಕದ್ಲಲ್ವಾ. ನಿಮ್ಮಮ್ಮ ಕೊಟ್ರೆ ಅನಾಮಿಕಳ ಅಮ್ಮ ಕೂಡ ಇಡಬೇಕು ಅಂತ ಎಲ್ಲೂ ಇಲ್ವಲ್ಲಮ್ಮ? ಬಡವರಿಗೆ ಇಲ್ಲ ಬಿಡಿಯತ್ತೆ ಎಂದು ಭಾವನಾ ಅಂದು ಹೊರಟು ಹೋಗುತ್ತಾಳೆ. ಚಿಕ್ಕ ಸೊಸೆಗೆ ನಿಜವಾದ ಊಟ ಹೇಗಿರುತ್ತೋ ತೋರಿಸ್ಬೇಕು ಅಂದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ. 1-2 ದಿನ ಕಳೆದ ನಂತರ ಅತ್ತೆಯ ಮನೆಯ ಮಹಡಿ ಮೇಲೆ ಬಡ ಸೊಸೆ ಅನಾಮಿಕಾ ನಿಂತುಕೊಂಡು ತನ್ನ ತಾಯಿ ಸುಜಾತಳ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಏನಮ್ಮ ನೀನ್ ಹೇಳ್ತಾ ಇರೋದು? ನಮ್ಮತ್ತೆ ಫೋನ್ ಮಾಡಿ ನಾಳೆ ಭಾನುವಾರ ನಮ್ಮ ಬಡ ಮನೇಲಿ ಊಟ ಮಾಡೋದಕ್ಕೆ ಬರ್ತಾ ಇದೀವಿ ಅಂದ್ರ? ಹೌದು ತಾಯಿ, ಬೀಗರು ಆ ಮಾತಂತಲೇ ಒಂದು ಕ್ಷಣದ ಹೊತ್ತು ನನ್ನ ಕೈ ಕಾಲು ಆಡ್ಲೇ ಇಲ್ಲಮ್ಮ. ಏನ್ ಮಾತಾಡ್ಬೇಕು ಕೂಡ ಅರ್ಥವಾಗಿಲ್ಲ, ಮೌನವಾಗಿದ್ದೆ. ಮತ್ತೆ ಈ ಮಾತು ನಮ್ಮತ್ತೆ ನನ್ ಜೊತೆ ಅಂದಿಲ್ವಲ್ಲಮ್ಮ? ಅದೇನೆ ನಿನ್ ಜೊತೆ ಅನ್ನದೇ ನನಗೆ ಫೋನ್ ಮಾಡಿ ಹೇಳೋದೇನು? ಈಗ ನಾನು ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಬೀಗಿತ್ತಿ ಆದ್ರಿಂದ ನನ್ ಜೊತೆ ತಮಾಷೆ ಮಾಡಿದ್ಲು ಅನ್ಕೋಬೇಕಾ, ಇಲ್ಲ ಅಂದ್ರೆ ನಿಜವಾಗಿ ನಾಳೆ ಭಾನುವಾರ ದಿನ ಊಟಕ್ ಬರ್ತಾ ಇದಾರ ಅನ್ಕೋಬೇಕಾ? ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಮ್ಮ. ಒಂದ್ಸಲ ಹೋಗಿ ಕೇಳು ತಾಯಿ. ನಾಳೆ ಅಲ್ವಮ್ಮ ಭಾನುವಾರ, ಬರ್ತಾರೆ ಅಂತ ಅನ್ಕೊಂಡ್ರೆ ನಿಮ್ಮಪ್ಪ ಬಂದ ಮೇಲೆ ಸಂತೆಗೆ ಕಳಿಸಿ ಸಾಮಾನ್ ತರಿಸ್ತೀನಿ ಎಂದು ಸುಜಾತ ಹೇಳುತ್ತಲೇ ಅನಾಮಿಕಾ ದುಃಖದಿಂದ, ಸಾಮಾನಿಗಾಗಿ ದುಡ್ಡು ಬೇಕಲ್ವಮ್ಮ, ಅಪ್ಪ ಎಲ್ಲಿಂದ ತಗೊಂಡ್ಬರ್ತಾರೆ? ಹಾನು, ನಾನ್ ಹೇಳಿದ ಕೆಲ್ಸ ಮಾಡಿಡಮ್ಮ. ದುಡ್ಡಿನ ಬಗ್ಗೆ ನಿನಗೇನಕ್ಕೆ ತಾಯಿ? ಹೋಗಿ ನಿಮ್ಮ ಅತ್ತೆನ ಕೇಳು, ನಾನು ಲೈನಲ್ಲೇ ಇರ್ತೀನಿ. ಹಾಗೆ ಅಮ್ಮ, ಈಗ್ಲೇ ಹೋಗ್ತಾ ಇದ್ದೀನಿ, ನೀನು ಲೈನಲ್ಲೇ ಇರು ಎಂದು ಹೇಳಿ ಅನಾಮಿಕಾ ಮಹಡಿಯಿಂದ ಅತ್ತೆ ಮಾವಂದಿರ ರೂಮಿಗೆ ಹೋಗುತ್ತಾಳೆ. ಅತ್ತೆ ಶಾರದಾ ಬೆಡ್ ಮೇಲೆ ಕೂತ್ಕೊಂಡು ದುಡ್ಡನ್ನ ನೋಡ್ಕೋತಾ ಇರ್ತಾಳೆ. ಏನೇ ದೊಡ್ಡ ಸೊಸೆ ಹೀಗ್ ಬಂದೆ? ಅದು ಅತ್ತೆ, ಮತ್ತೆ ಊರಿಂದ ನಮ್ಮಮ್ಮ ಫೋನ್ ಮಾಡಿದ್ರು. ನಾಳೆ ಭಾನುವಾರ ಅಲ್ವಾ? ನಿನ್ನೆ ಶುಕ್ರವಾರ, ಇವತ್ತು ಶನಿವಾರ, ಮತ್ತೆ ನಾಳೆ ಭಾನುವಾರನೇ ಅಲ್ವೇ? ನಮ್ಮ ಬಡ ತಾಯಿಯ ಮನೇಲಿ ಊಟ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ರಂತಲ್ಲ ಅತ್ತೆ. ಹೌದು ಸೊಸೆ, ನಾನು ನಿಂಗೆ ಹೇಳೋದೇ ಮರ್ತೋದೆ. ನಾವು ಬರಲ್ಲ ಅಂತ ಹೇಳು, ಅವರು ನಿಧಾನವಾಗಿರು ಅಂತ ಹೇಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ಸರಿಯತ್ತೆ, ಈಗ್ಲೇ ಹೇಳ್ತೀನಿ ಎಂದು ಅನಾಮಿಕಾ ತನ್ನ ಬೆಡ್ರೂಮ್ ಒಳಗೆ ಹೋಗಿ ಫೋನಲ್ಲಿ ತನ್ನ ತಾಯಿ ಹತ್ರ, ಅಮ್ಮ ನಮ್ಮತ್ತೆ ನಮ್ಮನೆಗೆ ಊಟಕ್ಕೆ ಬರ್ತಾ ಇಲ್ಲ, ಎಂತಹ ಸಾಲನು ಮಾಡ್ಬೇಡ ಅಂತ ಅಪ್ಪಂಗೆ ಹೇಳಮ್ಮ. ಸರಿ ತಾಯಿ ಎಂದು ಸುಜಾತ ಸಂಭ್ರಮದಿಂದ ಫೋನ್ ಇಡುತ್ತಾಳೆ. ಆಗಲೇ ರಾಜಯ್ಯ ಮನೆಗೆ ಬರುತ್ತಾನೆ. ಫೋನಲ್ಲಿ ಯಾರು ಸುಜಾತ? ನಮ್ಮ ಮಗಳು ರೀ. ಏನಂತೆ? ನಾಳೆ ನಮ್ಮನೆಗೆ ಊಟಕ್ಕೆ ಬರ್ತಾ ಇದ್ದಾರಂತ? ಬರ್ತಾ ಇಲ್ಲ ಅಂತ ಹೇಳಿದ್ಲು ಬಿಡಿ. ಏನ್ ಸುಜಾತ ಇದೆಲ್ಲ? ನಮ್ಮ ಬೀಗಿತಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಒಂದು ಸಲ ಫೋನ್ ಮಾಡಿ ಊಟಕ್ಕೆ ಬರ್ತೀವಿ ಅಂತ ಹೇಳ್ತಾಳೆ, ಮತ್ತೆ ಸ್ವಲ್ಪ ಹೊತ್ತಿಗೆ ಮಗಳು ಫೋನ್ ಮಾಡಿ ನಾಳೆ ಊಟಕ್ಕೆ ಬರಲ್ಲ ಅಂತ ಇದ್ದಾರೆ. ಈ ಅತ್ತೆ ಸೊಸೆಯರು ನಮ್ಮ ಬಡ ಜೀವನದ ಜೊತೆ ಆಟ ಆಡ್ಕೋಬೇಕು ಅಂತ ಇದ್ದಾರಾ ಏನೋ? ಅಲ್ಲಿ ಏನ್ ನಡೀತಾ ಇದೆಯೋ ನಮಗ್ ಗೊತ್ತಿಲ್ಲ ಅಲ್ಲರಿ. ನೀವ್ ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ, ಅನ್ನ ಇಡ್ತೀನಿ ಎಂದು ಹೇಳುತ್ತಲೇ ರಾಜಯ್ಯ ಏನೋ ಮಾತನಾಡದೆ ಹಿತ್ತಲಿಗೆ ಹೋಗುತ್ತಾನೆ. 1 ವಾರ ಕಳೆಯುತ್ತದೆ. ಶಾರದಳ ಕುಟುಂಬವೆಲ್ಲ ದೊಡ್ಡ ಸೊಸೆ ಅನಾಮಿಕಾ ಬಡ ತಾಯಿಯ ಮನೆಗೆ ಬರುತ್ತಾರೆ. ಮನೆಗೆ ಬೀಗ ಹಾಕಿರುತ್ತದೆ. ಅಯ್ಯೋ ಅತ್ತೆ, ನಾವು ನಮ್ಮ ಅಮ್ಮನವರ ಮನೆಗೆ ಬಂದಿದ್ದೀವಿ.
ನಂಗೊತ್ತು ಸೊಸೆ, ಮನೆಗೆ ಬೀಗ ಇದೆ ಅಂತಂದ್ರೆ ಅಣ್ಣಯ್ಯ ಅತ್ತಿಗೆ ಹೊಲದ ಕೆಲಸಕ್ಕೆ ಹೋದ ಹಾಗಿದೆ. ಫೋನ್ ಮಾಡಿ ನಾವು ಬಂದ ವಿಷಯ ಹೇಳು, ಅವರು ಮನೆಗೆ ಬರ್ತಾರೆ. ಹಾಗೆ ಅತ್ತೆ ಎಂದು ಅನಾಮಿಕಾ ತನ್ನ ತಾಯಿ ಸುಜಾತಂಗೆ ಫೋನ್ ಮಾಡುತ್ತಾಳೆ. ಹೊಲದ ಕೆಲಸ ಮಾಡ್ತಾ ಇರುವ ತಾಯಿ ಸುಜಾತ, ಹೇಳು ತಾಯಿ, ಎಲ್ರು ಚೆನ್ನಾಗಿದ್ದೀರಾ? ಅಮ್ಮ, ನಾವೆಲ್ಲ ಮನೆಗೆ ಬಂದಿದ್ದೀವಿ. ಬೀಗದ ಕೀ ಎಲ್ಲಿದೆ? ಅಯ್ಯೋ ಮಗಳೇ, ಎಲ್ರು ಸೇರಿ ನಮ್ಮ ಮನೆಗೆ ಬಂದಿದ್ದೀರಾ? ಬೀಗದ ಕೀ ಕಿಟಕಿ ಹತ್ರ ಇದೆ ನೋಡು ತಾಯಿ. ನಾನು ನಿಮ್ಮಪ್ಪ ಹೊರಟು ಬರ್ತಾ ಇದ್ದೀವಿ. ಮನೆ ಬೀಗ ತೆಗೆದು ಮನೆಯೊಳಗೆ ಕೂತ್ಕೋ ತಾಯಿ, ನಾವು ಬರ್ತಾ ಇದ್ದೀವಿ ಎಂದು ಸುಜಾತ ಫೋನ್ ಇಡುತ್ತಾಳೆ. ಮರದ ಹತ್ತಿರ ಇರುವ ಗಂಡ ರಾಜನ ಹತ್ತಿರಕ್ಕೆ ಬಂದು ವಿಷಯ ಹೇಳುತ್ತಾಳೆ. ಇಬ್ಬರು ಹೊಲದಿಂದ ಹೊರಡುತ್ತಾರೆ. ಅನಾಮಿಕಾ ಮನೆಯ ಬೀಗ ತೆಗೆಯುತ್ತಾಳೆ. ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ. ಅನಾಮಿಕಾ ಮಂಚ ಹಾಕುತ್ತಾಳೆ. ಎಲ್ಲರೂ ಕೂತ್ಕೋತಾರೆ. ಭಾವನಂಗೆ ಮಾತ್ರ ಅಲ್ಲಿಯ ವಾತಾವರಣ ಸ್ವಲ್ಪವೂ ಹಿಡಿಸಲಿಲ್ಲ. ಇಷ್ಟದಿಂದ ಮುಖ ಬಿಡುತ್ತಾಳೆ. ಅಕ್ಕ, ಇದೇನಾ ನಿನ್ನ ಬಡ ತಾಯಿಯ ಮನೆಯೇ? ಹೌದು ಭಾವನಾ, ಹೇಗಿದೆ? ನಂಗೆ ಹಿಡ್ಸಿಲ್ಲ ಅಕ್ಕ. ನಾನು ಇಂತಹ ಮನೆನ ಮೊದಲ ಸಲ ನೋಡ್ತಾ ಇದ್ದೇನೆ. ನೀನು ದುಡ್ಡಿರುವ ಮನೆಯಿಂದ ಬಂದಿದ್ದೀಯಲ್ಲ ತಂಗಿ, ಅದಕ್ಕೆ ನೀನಿಂತ ಮನೆಗಳನ್ನ ನೋಡಿರಲ್ಲ. ಅತ್ತೆ ಜೊತೆ ಮಾತಾಡ್ತಾ ಇರೋ, ನಾನು ಕುಡಿಯೋದಕ್ಕೆ ನೀರ್ ತಗೊಂಡ್ಬರ್ತೀನಿ ಎಂದು ಅದೇ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಮಡಕೆ ಹತ್ರ ಹೋಗುತ್ತಾಳೆ. ಒಂದು ಜಗ್ಗಿನಲ್ಲಿ ನೀರ್ ತಕ್ಕುತ್ತಾಳೆ. ಫ್ರಿಡ್ಜ್ ಇಲ್ವಾ ಅಕ್ಕ? ಇದೇ ಫ್ರಿಡ್ಜ್ ತಂಗಿ, ಇದಕ್ಕೂ ಮಿಂಚಿನ ಫ್ರಿಡ್ಜ್ ಎಲ್ಲೂ ಸಿಕ್ಕಲ್ಲ ನಮ್ಗೆ. ನನಗೆ ವಾಟರ್ ಏನು ಬೇಡ ಎಂದು ಹೇಳಿ ಭಾವನಿಗೆ ವಾಟರ್ ಕೊಡಲಿಲ್ಲ. ಇನ್ನು ಎಲ್ಲರೂ ಕುಡಿಯೋದಕ್ಕೆ ನೀರು ಕೊಡುತ್ತಾಳೆ ಅನಾಮಿಕಾ. ಸುಜಾತ ರಾಜರು ಗಾಬರಿಯಿಂದ ಮನೆಗೆ ಬರುತ್ತಾರೆ. ಎಲ್ಲರನ್ನು ಪ್ರೇಮದಿಂದ ಮಾತನಾಡಿಸುತ್ತಾರೆ. ಭಾವನಳ ಹತ್ರ ಬರ್ತಾರೆ. ಏನಮ್ಮ ಭಾವನಾ, ಚೆನ್ನಾಗಿದ್ಯಾ ತಾಯಿ? ಫೈನ್ ದೊಡ್ಡಮ್ಮ ಎಂದು ಹೇಳುತ್ತಾಳೆ ಭಾವನಾ. ತಂಗಿಯಮ್ಮ, ಭಾವನವ್ರೆ ಬರ್ತಾ ಇದ್ದೀವಿ ಅಂತ ಫೋನ್ ಹೇಳಿದ್ರೆ ಎಲ್ಲ ಸಿದ್ಧ ಮಾಡ್ತಾ ಇದ್ವಲ್ಲ, ಇಷ್ಟು ಸಡನ್ ಆಗಿ ಎಲ್ರು ಬಂದಿದ್ದೀರಾ? ನನಗೇನೋ ಕೈ ಕಾಲ ಆಡ್ತಾ ಇಲ್ಲ. ಅಣ್ಣಯ್ಯ, ಟೆನ್ಷನ್ ಮಾಡ್ಕೋಬೇಡಿ. ಹೊಲದಿಂದ ಓಡ್ಕೊಂಡು ಬಂದ ಹಾಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸಮಾಧಾನ ಮಾಡ್ಕೊಳ್ಳಿ. ಆಮೇಲೆ ನಿಧಾನವಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ. ಅದಲ್ಲಮ್ಮ ಭಾವನವ್ರೆ, ನಿಮ್ಮ ತಂಗಿ ಹೇಳಿದ್ದಾಳಲ್ಲ, ಸ್ವಲ್ಪ ಉಸಿರು ತಗೊಳ್ಳಿ. ಹಾಗೆ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರುತ್ತಾರೆ. ಭಾವನ ಎಲ್ಲರನ್ನು ಅದೊಂಥರ ನೋಡ್ತಾ ತನ್ನಲ್ಲಿ ತಾನು, ಈ ನಗು ಮಾತುಗಳು ನಮ್ಮನೆ ಹತ್ರ ಎಲ್ಲಿ ಹೋದಾಗೋ ಎಂದು ಅಂದುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ, ಏನಯ್ಯ? ನಂಗೊತ್ತು ಸುಜಾತ, ನೀನು ಮಾತಾಡ್ತಾ ಇರು, ನಾನು ಹೋಗಿ ಬರ್ತೀನಿ ಎಂದು ರಾಜಯ್ಯ ಮನೆಯಿಂದ ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಸೌದೆ ಒಲೆ ಹತ್ತಿರ ಸುಜಾತ, ಅನಾಮಿಕಾ, ಶಾರದಾ ಮೂವರು ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಅಡಿಗೆ ಮಾಡ್ತಾ ಇರ್ತಾರೆ. ಮನೆ ಹೊರಗೆ ಮಂಚ ಹಾಕಿಕೊಂಡು ಪ್ರಸಾದ್, ರಮೇಶ್, ವಿನೋದರು ಕೂತ್ಕೊಂಡು ಸಂಭ್ರಮದಿಂದ ಅಂತ್ಯಾಕ್ಷರಿ ಆಡ್ಕೋತಾ ಇರ್ತಾರೆ. ಭಾವನ ಮಾತ್ರ ಅಯೋಮಯದಿಂದ ನಿಂತ್ಕೊಂಡು ಎಲ್ಲರನ್ನು ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಇಲ್ಲಿ ಇಷ್ಟೊಂದು ಸಂಭ್ರಮವಾಗಿದ್ದಾರೆ, ನಮ್ಮ ಮನೆ ಹತ್ರ ಮಾತ್ರ ಏನೂ ಇಲ್ಲ. ತಿನ್ನೋ ಟೈಮ್ಗೆ ಹೋಗ್ತೀವಿ, ಹೋಟೆಲ್ ಇಂದ ತರಿಸಿದ್ದನ್ನ ತಂದು ತಿಂತೀವಿ. ಅಕ್ಕನವರ ತಾಯಿ ಮನೆಯಲ್ಲಿ ಎಲ್ಲರೂ ಸೇರಿ ಅಡಿಗೆ ಮಾಡ್ತಾ ಇದ್ದಾರೆ, ಹಾಗಾಗಿ ಹಾಡು ಕೂಡ ಆಡ್ತಾ ಇದ್ದಾರೆ ಎಂದು ಭಾವನ ಅಂದುಕೊಳ್ಳುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಕತ್ತಲಾಗುತ್ತದೆ. ತುಂಬು ಹುಣ್ಣಿಮೆಯಲ್ಲಿ ಆ ಬಡವರ ಮನೆಯಲ್ಲಿ ಘಮ ಘಮ ಅನ್ನುತ್ತದೆ ಅಡುಗೆ. ಎಲ್ಲರೂ ಮನೆ ಹೊರಗೆ ಕೂತಿರ್ತಾರೆ. ಅನಾಮಿಕಾ ಬಾಳೆ ಎಲೆ ಹಾಕುತ್ತಾಳೆ. ಎಲ್ಲರಿಗೂ ಗಮ್ಮನ್ನುವ ಅಡುಗೆ ಬಡಿಸುತ್ತಾಳೆ. ಎಲ್ಲರೂ ಹಾಯಾಗಿ ಮಾತನಾಡಿಕೊಳ್ಳುತ್ತಾ ತಣ್ಣನೆಯ ರಾತ್ರಿಯಲ್ಲಿ ಹೊಟ್ಟೆ ತುಂಬ ತಿನ್ನುತ್ತಾರೆ. ಅದೆಲ್ಲ ರಿಚ್ ಭಾವನಿಗೆ ಹೊಸದಾಗಿ ಅನಿಸುತ್ತದೆ. ಸುಜಾತ ಅನಾಮಿಕಂಗೆ ಪ್ರೇಮದಿಂದ ಅನ್ನ ಕಲಿಸಿ ತುತ್ತು ತಿನ್ನಿಸ್ತಾ ಇರ್ತಾಳೆ. ಭಾವನ ಅದನ್ನು ನೋಡಿ ಮುಖ ಪಕ್ಕಕ್ಕೆ ತಿರುಗಿಸ್ಕೊತಾಳೆ. ನೀನು ನನ್ನ ಚಿಕ್ಕ ಮಗಳು ಭಾವನಾ, ನಿಂಗೂ ತಿನ್ನಿಸ್ತೀನಿ ಇರು ಎಂದು ಭಾವನಂಗೆ ಕೂಡ ಸುಜಾತ ತಿನ್ನಿಸುತ್ತಾಳೆ. ಭಾವನಳ ಕಣ್ಣಲ್ಲಿ ನೀರು ಬರುತ್ತೆ. ತನ್ನಲ್ಲಿ ತಾನು ಭವಿಷ್ಯ ಅಮ್ಮನ ಪ್ರೇಮ ಅಂದ್ರೆ ಇದೇ ಇರ್ಬೋದು ಅಂದುಕೊಳ್ಳುತ್ತಾ ಸಂತೋಷ ಪಡುತ್ತಾಳೆ. ಹಾಗೆ ಆ ರಾತ್ರಿ ಎಲ್ಲರೂ ಹೊಟ್ಟೆ ತುಂಬ ತಿನ್ನುತ್ತಾರೆ. ಅದೇ ಹೊರಗಡೆ ಚಾಪೆ ಹಾಕಿಕೊಂಡು ಬೆಡ್ಶೀಟ್ ಹೊದ್ಕೊಂಡು ಆಕಾಶದಲ್ಲಿರುವ ಬೆಳದಿಂಗಳನ್ನು ನೋಡುತ್ತಾ ಎಲ್ಲರೂ ಆನಂದದಿಂದ ಮಾತನಾಡಿಕೊಳ್ಳುತ್ತಾ ಹಾಗಾಗಿ ನಿದ್ರೆಗೆ ಜಾರುತ್ತಾರೆ. ಭಾವನಂಗೆ ಕೂಡ ಹಾಯಾಗಿ ನಿದ್ರೆ ಬರುತ್ತೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಮಾರನೇ ದಿನ ಸುಜಾತ, ರಾಜಯ್ಯರು ಎಲ್ಲರಿಗೂ ಹೊಸ ಬಟ್ಟೆಗಳನ್ನು ಕೊಡುತ್ತಾರೆ. ಭಾವನಂಗೆ ಹೇಳಲಾರದ ಆನಂದವಾಗುತ್ತದೆ. ತಕ್ಷಣ ಅನಾಮಿಕಳನ್ನು ಹಿಡ್ಕೊಂಡು, ನನ್ನನ್ನು ಕ್ಷಮಿಸೋಕ, ನಾನು ಬಹಳ ವಿಧದಿಂದ ಅವಮಾನಿಸಿದೆ. ನೀನು ನನ್ನ ತಂಗಿ ಭಾವನಾ, ನಮ್ಮ ಮಧ್ಯೆ ಜಗಳವಿರಲ್ಲ, ಪ್ರೇಮವೇ ಇರುತ್ತೆ ಎಂದು ಇಬ್ಬರು ಪ್ರೇಮದಿಂದ ಆಲಂಗಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ತಿರುಗಿ ಪ್ರಯಾಣವಾಗಿ ಶಾರದಾಳ ಮನೆಗೆ ಬರುತ್ತಾರೆ. ಭಾವನಾ ಅನಾಮಿಕಳ ಜೊತೆ ಸೇರಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಇದೆಲ್ಲ ನೋಡಿ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.